ನಮಸ್ತೆ ಫ್ರೆಂಡ್. ಈಗ ನಮ್ಮ ಎಡಿಟಿಂಗ್ ಸ್ಟುಡಿಯೋಗೆ ಇನ್ನೊಂದು ಹೊಸ ಐಟಮ್ ಇವತ್ತು ಡೆಲಿವರಿ ಆಗ್ತಿದೆ. ನಾನು 2 ಡೇಸ್ ವೆಯ್ಟ್ ಮಾಡಿದೆ. ಆ್ಯಕ್ಚುಲಿ ಆ 2 ಡೇಸ್ ವೆಯ್ಟೇ ನನಗೆ ಒಂದು 2 ಮಂತ್ ವೆಯ್ಟ್ ಥರ ಆಗಿಬಿಡ್ತು. ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಇನ್ನೊಂದು ಅವರಿಗೆ ಡೆಲಿವರಿ ಪರ್ಸನ್ ಓಪನ್ ಮಾಡೋ ಆಪ್ಷನ್ ನಾನು ಎಕ್ಸ್ಟ್ರಾ ಪೇ ಮಾಡಿ ತೊಗೊಂಡಿದ್ದೆ. ಯಾಕಂದರೆ ಕಾಸ್ಟ್ಲಿ ಐಟಮ್ ಇದ್ದಾಗ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲ, ನಾವು ಬುಕ್ ಮಾಡಿರೋ ಐಟಮ್ ಬಿಟ್ಟು ಬೇರೆ ಐಟಮ್ ಬರುತ್ತೆ ಅನ್ನೋ ಒಂದಿದ್ರ ಮೇಲೆ ಡೆಲಿವರಿ ಏಜೆಂಟೇ ಓಪನ್ ಮಾಡೋ ಆಪ್ಷನ್ ತೊಗೊಂಡಿದ್ದೆ. DJI ಅವರ ಆ್ಯಕ್ಷನ್ 4 ಕ್ಯಾಮ್ರಾ. ಈಗ ಇದ್ರದ್ದು ಅನ್ಬಾಕ್ಸಿಂಗು ಮಾಡ್ತೀನಿ. ಅನ್ಬಾಕ್ಸ್ಗೂ ಮುಂಚೆ ಈ ಪ್ರಾಡಕ್ಟ್ದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಶಾರ್ಟ್ಗಳನ್ನ ತೊಗೊಂಡೆ. ನನ್ನ ಮಗಳಿಗಂತೂ ಅದೇನು ಬಾಕ್ಸು ನನ್ನ ಕೈಗೆ ಸಿಕ್ಬಿಡ್ಬೇಕು ಈಗ ಅನ್ನೋ ಕುತೂಹಲ ಓಪನ್ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ಇದು ನನ್ನ ಫಸ್ಟು ಆ್ಯಕ್ಷನ್ ಕ್ಯಾಮ್ರಾ. ಆದ್ದರಿಂದ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಏನೂ ಐಡಿಯಾ ಇಲ್ಲ. ಬಟ್ ಡೇ ಬೈ ಡೇ ಒಂದೊಂದೇ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ಇದರಲ್ಲಿ ವಿಡಿಯೋ ಮಾಡಿರೋದನ್ನ ನಾವು ಸಿಸ್ಟಮ್ ಯೂಸ್ ಮಾಡಿದೆ ಮೊಬೈಲ್ಗೆ ಡೈರೆಕ್ಟಾಗಿ ಸೆಂಡ್ ಮಾಡ್ಕೋಬೋದು, ವೈಫೈ ಮತ್ತು ಬ್ಲೂಟೂತ್ ಮುಖಾಂತರ. ಆಮೇಲೆ ವಾಯ್ಸ್ ಕಂಟ್ರೋಲ್ ಇದೆ. ನಾವು ವಾಯ್ಸ್ ಕಮಾಂಡಲ್ಲೇ ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ಬೋದು, ಫೋಟೋಸ್ನ ಕ್ಲಿಕ್ ಮಾಡ್ಬೋದು. ಹಾಗೆ ಇದಕ್ಕೆ ಮೈಕ್ ಸೆಟ್ ಮಾಡಬೇಕು ಅಂತಂದರೆ ಅಡಾಪ್ಟರ್ ಯೂಸ್ ಇಲ್ಲದೆ ಮಾಡ್ಬೋದು ವೈರ್ಲೆಸ್ಸಲ್ಲೇ. ನನ್ನ ಮಗಳಂತೂ ಅದೇನೋ ಐಟಮ್ ತಂದುಬಿಟ್ಟಿದ್ದಾಳೆ, ನನ್ನ ಕೈಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಹಠ ಮಾಡ್ತಿದ್ದಾಳೆ, ಕಿರ್ಚ್ತಿದ್ದಾಳೆ ಕೊಡಿ ಅಂತ. ಬಟ್ ನಮಗೆ ಈ ಕಡೆ ಅನ್ಬಾಕ್ಸ್ ವಿಡಿಯೋ ಮಿಸ್ ಆಗುತ್ತೆ ಅನ್ನೋ ಒಂದು ಇದಕ್ಕೆ ಅದ್ರ ಕೈಗೆ ಏನು ಸಿಗದೆ ಇರೋ ಥರ ಮಾಡ್ತಿದ್ದೀವಿ.
ಎಡಿಟಿಂಗ್ ರೂಮ್ಗೆ ಇನ್ನು ಸ್ವಲ್ಪ ಐಟಮ್ ಬರಬೇಕು, ಅದರದ್ದು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಓಕೆ, ಹೀಗೆ ನಮ್ಮ ವಿಡಿಯೋನ ವಾಚ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.